ನಮಸ್ತೆ ನನ್ನ ಎಲ್ಲಾ ಕನ್ನಡಿಗರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನಾನು ನಿಮ್ಮ ಯೋಗೇಶ್ ಮಾಡುವ ನಮಸ್ಕಾರಗಳು. ಪ್ರತಿಯೊಬ್ಬರು ಭಾಗ 1, ಭಾಗ 2, ಭಾಗ 3 ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಸುಮಾರು ಜನ ನಮ್ಮ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ. ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ನಾವಿವಾಗ ಭಾಗ 4ಕ್ಕೆ ತೆರಳೋಣ. ನನ್ನ ಗೆಳತಿ ಅವತ್ತು ಅವ್ರ ಚಿಕ್ಕಮ್ಮ ಮಾಡಿದ ಕೆಲಸಕ್ಕೆ ಅವಳು ದೃಢ ನಿರ್ಧಾರ ಮಾಡ್ತಾಳೆ. ಏನಂದ್ರೆ, ಇವ್ರ ಮುಂದೆ ಪ್ರತೀಕ್ಷಾ ಮತ್ತು ಅವ್ರ ಅಕ್ಕ ಬೆಳಿಬೇಕು ಅಂತ. ಹೀಗೆ ನಿರ್ಧಾರ ಮಾಡಿದ್ಮೇಲೆ ಒಂದೇ ಮನೆಯಲ್ಲಿ 2 ಅಡುಗೆ ಮನೆ ಆಗತ್ತೆ. ಅಂದ್ರೆ 2 ಅಡುಗೆ ನಡೆಯಕ್ಕೆ ಶುರು ಆಗತ್ತೆ. ಅವ್ರವ್ರ ಕೆಲಸ ಅವ್ರವರೇ ಮಾಡ್ತಿರ್ತಾರೆ. ಹೀಗೆ ಅಡುಗೆ ಮಾಡಿಕೊಂಡು ಅಮ್ಮ ಮತ್ತು ನನ್ನ ಗೆಳತಿ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಪ್ರತಿದಿನ ಹೀಗೆ ಸಾಕ್ತಾ ಇರುತ್ತೆ. ಅಮ್ಮನ ಸಂಬಳದಲ್ಲೇ ಜೀವನ ನಡೀತಾ ಇರುತ್ತೆ. ಆದರೆ ಅಮ್ಮನ ಸಂಬಳ ಜೀವನಕ್ಕೆ ಸಾಕಾಗ್ತಾನೆ ಇರಲಿಲ್ಲ. ಆದರೂ ಅಕ್ಕ ತಂಗಿ ಏನನ್ನು ಕೇಳದೆ ಜೀವನ ನಡೆಸ್ತಾ ಇರ್ತಾರೆ. ಇರೋದ್ರಲ್ಲೇ ಜೀವನ ಸಾಗಿಸ್ತಾ ಇರ್ತಾರೆ. ಅಮ್ಮ ಮತ್ತು ಮಕ್ಕಳು ಏನು ಕೇಳಿದ್ರು ತಾಯಿ ಏನಾದರೂ ಒಂದು ತರ್ತಾನೆ ಇರ್ತಿದ್ರು. ಇದೇ ಅಲ್ವಾ ಅಮ್ಮನ ಪ್ರೀತಿ, ಕಾಳಜಿ ಅಂತಂದ್ರೆ. ಹೆಣ್ಣು ಮಕ್ಕಳಿಗೆ ಎಷ್ಟೆಲ್ಲ ಖರ್ಚಿರುತ್ತೆ, ಏನೆಲ್ಲ ಬೇಕಾಗತ್ತೆ, ಇದೆಲ್ಲ ನಿಮಗೂ ಗೊತ್ತಿರುತ್ತೆ. ಹೀಗೆ ಸಾಕ್ತಿರುತ್ತೆ. ನನ್ನ ಗೆಳತಿಯ ಜೀವನದಲ್ಲಿ ಒಂದು ಖುಷಿ ಏನಂದ್ರೆ, ಅಮ್ಮನಿಗೆ ಸಡನ್ನಾಗಿ ಸಂಬಳ ಜಾಸ್ತಿ ಆಗುತ್ತೆ. ಅದಲ್ಲದೆ ಮತ್ತೊಂದು ಖುಷಿ ಇದೆ. ಅದೇನಂದ್ರೆ, ಅಕ್ಕನು ಮನೆಗೆ ವಾಪಸ್ ಬಂದಿರ್ತಾರೆ. ತುಂಬಾ ದಿನ ಆಗಿರುತ್ತೆ, ನಂತರ ಇನ್ನೊಂದ್ಸರಿ ಬಂದಿರ್ತಾರೆ. ಸ್ವಲ್ಪ ದಿನ ಆಗ್ತಿದ್ದಂತೆ ಅವ್ರ ಚಿಕ್ಕಪ್ಪ ಮತ್ತೆ ಅಕ್ಕನಿಗೆ ಹುಡುಗ ನೋಡ್ಕೋಕ್ ಶುರು ಮಾಡ್ತಾರೆ. ಅವ್ರ ಅಕ್ಕ ಇದ್ದಷ್ಟು ದಿನ ಗಂಡುಗಳು ಮನೆಗೆ ಬರ್ತಾನೆ ಇರ್ತಾರೆ. ಆದ್ರೆ ಅವರಕ್ಕ ನನಗೆ ಮದುವೆ ಬೇಡ ಅಂತಾನೆ ಹೇಳ್ತಿರ್ತಾರೆ. ಇನ್ನು ಓದ್ಬೇಕಂತಾನು ಹೇಳ್ತಾ ಇರ್ತಾರೆ. ಹೀಗೆ ಹೇಳಿ ಮತ್ತೆ ಅಕ್ಕ ಹಾಸ್ಟೆಲ್ಗೆ ಹೊರಟೋಗ್ತಾರೆ. ಅಕ್ಕ ಡಿಗ್ರಿಲಿ ಒಳ್ಳೆ ಮಾರ್ಕ್ಸ್ ತಗೋತಾರೆ. ಪ್ರಥಮ ಸ್ಪರ್ಧಿ, ಕಾಲೇಜ್ಗೆ ಮೊದಲ ವಿದ್ಯಾರ್ಥಿನಿ ಆಗ್ತಾರೆ. ಎಲ್ಲರೂ ಅಚ್ಚುಮೆಚ್ಚುಗೆ ಆ ವಿದ್ಯಾರ್ಥಿ ಕೂಡ ಆಗ್ತಾರೆ. ಮತ್ತೆ ನನ್ನ ಗೆಳತಿ ಅಕ್ಕ ಓದಲು ಸಿದ್ಧರಾಗ್ತಾರೆ. ಅವರ ತಾಯಿ ಸರಿ ಅಂತ ಅವರ ಚಿಕ್ಕಪ್ಪನಿಗೆ ಇಷ್ಟ ಇಲ್ಲ ಅಂತ. ಆದರೂ ಅವರಕ್ಕ ಮುಂದಾಗ್ತಾರೆ. ತನ್ನ ಉತ್ತಮ ಅಂಕಗಳಿಂದ ಅವಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅವಳು ಉತ್ತಮ ಅಂಕಗಳಿಂದ ಅವಳಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಮತ್ತೆ ಅಲ್ಲೇ ಇರುವಂಥ ಹಾಸ್ಟೆಲಲ್ಲಿ ಉಳ್ಕೊಳ್ಳೋ ಅವಕಾಶ ಸಿಗುತ್ತೆ. ಚಾಮರಾಜನಗರದಲ್ಲಿ M.Com ಮಾಡಲು ಶುರು ಮಾಡ್ತಾರೆ. ಮತ್ತೆ ಅಕ್ಕ ಓಡ್ತಾಳೆ. ಹೀಗೆ ನನ್ನ ಗೆಳತಿಯ ಚಿಕ್ಕ ಕುಟುಂಬ ಸಾಗ್ತಾ ಇರುತ್ತೆ. ನನ್ನ ಗೆಳತಿ ಕೂಡ ಸೆಕೆಂಡ್ PUC ಶುರುವಾಗಿರುತ್ತೆ. ಆಗ ಅವರ ಅಪ್ಪನಿಗೆ ಆಲ್ ಆಫ್ ಸಡನ್ ಹಾವು ಕಚ್ಚಿಬಿಡುತ್ತೆ. ಹುಷಾರ್ ತಪ್ಪಿಡ್ತಾರೆ. ಹಾಗಾಗಿ ಅವಳು ಕೊನೆಯ ಪರೀಕ್ಷೆ ಬರೆಯೋದಕ್ಕೆ ಆಗಲ್ಲ. ಅಪ್ಪ ತುಂಬಾ ಹುಷಾರಿಲ್ಲದೆ ನರಳ್ತಾ ಇರ್ತಾರೆ. ಮತ್ತೆ ICU ಅಲ್ಲಿ ಇರ್ತಾರೆ. ಅವರನ್ನು ಉಳಿಸೋ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ. 1 ತಿಂಗಳಾದ್ರೂ ಅಪ್ಪ ಕೋಮಾದಲ್ಲೇ ಇರ್ತಾರೆ. ಕೋಮಾಯಿಂದ ಆಚೆ ಬರೋದೇ ಇಲ್ಲ. ಇದ್ದ ಅಪ್ಪನ ಉಳಿಸ್ಕೊಳ್ಬೇಕು ಅಂತ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಆದರೆ ಪಟ್ಟಂತ ಕಷ್ಟ ಇದೆಯಲ್ಲ, ಅಷ್ಟಿಷ್ಟಲ್ಲ. ಕೊನೆಗೂ ಕೋಮಾದಿಂದ ಬಂದ ಅಪ್ಪನಿಗೆ ತನ್ನ ಮಕ್ಕಳು ಯಾರು, ಹೆಂಡತಿ ಯಾರು ಅನ್ನೋ ನೆನಪೇ ಆಗಲ್ಲ. ನೋಡಿ ಸ್ನೇಹಿತರೆ, ತನ್ನ ಅಪ್ಪ ಮಕ್ಕಳು ಯಾರು, ಹೆಂಡತಿ ಯಾರು ಅಂತ ನೆನಪಿಲ್ಲದೆ ಇದ್ದಾಗ ಅವ್ರಿಗೆ ಹೇಗಾಗಿರ್ಬೇಡ. ಒಂದು ಕ್ಷಣ ಅಪ್ಪನೇ ಹೃದಯ ನಿಂತಂತಾಗತ್ತಲ್ವಾ. ಮುಂದೆ ಆಗಿದ್ದೇನು ನೋಡೋಣ ಬನ್ನಿ ಮುಂದಿನ ಎಪಿಸೋಡಲ್ಲಿ. ಆಯ್ತಾ ಇರಿ. ನಾನು ಸೈನಿಂಗ್ ಆಫ್, ನಿಮ್ಮ ಯೋಗೇಶ್. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಳೆ ಎಪಿಸೋಡ್ಸ್ ಎಲ್ಲ ನೋಡಿ, ಈ ಎಪಿಸೋಡ್ಸ್ನು ನೋಡಿ. ಧನ್ಯವಾದಗಳು.